ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 20 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,708.52, 443 ಪಿಟಿಎಸ್, 0.57% ಕುಸಿದಿದೆ. ಅತಿ ಹೆಚ್ಚು ಲಾಭ. ಟ್ರೆಂಟ್ 2.94% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಆಕ್ಸಿಸ್ ಬ್ಯಾಂಕ್ 5.46% ಕುಸಿದಿದೆ. ನಿಫ್ಟಿ 50 ಇಂದು 24,238.500.39% ಆಗಿದೆ. -0.39% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಭಾರತೀಯ ಷೇರು ಮಾರುಕಟ್ಟೆ ಕುಸಿತ. 77,708ಕ್ಕೆ ತಲುಪಿದ ಸೆನ್ಸೆಕ್ಸ್, 24,238ಕ್ಕೆ ನಿಫ್ಟಿ. ಬಿಎಸ್ಇ ಸೆನ್ಸೆಕ್ಸ್ -0.57% ಕುಸಿದು 77,708.52ಕ್ಕೆ ತಲುಪಿದರೆ, ಎನ್ಎಸ್ಇ ನಿಫ್ಟಿ 50 0.39% ಇಳಿಕೆಯಾಗಿ 24,238.50ಕ್ಕೆ ಕೊನೆಗೊಂಡಿತು. ನಿಫ್ಟಿ ಬ್ಯಾಂಕ್ -0.98% ಕುಸಿದು 57,945ಕ್ಕೆ ತಲುಪಿದ್ದರಿಂದ ಬ್ಯಾಂಕಿಂಗ್ ಷೇರುಗಳು ಒತ್ತಡ ಎದುರಿಸಿದವು. ಆಕ್ಸಿಸ್ ಬ್ಯಾಂಕ್ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ ಕುಸಿತ. ಟ್ರೆಂಟ್ ಗರಿಷ್ಠ ಲಾಭ. ಆಕ್ಸಿಸ್ ಬ್ಯಾಂಕ್ ಷೇರುಗಳು -5.46% ಕುಸಿದು 1,256 ರೂಪಾಯಿಗೆ ತಲುಪಿದರೆ, ಎಚ್ಡಿಎಫ್ಸಿ ಬ್ಯಾಂಕ್ -5.12% ಇಳಿಕೆಯಾಗಿ 727 ರೂಪಾಯಿ ಮತ್ತು 60 ಪೈಸಾಕ್ಕೆ ತಲುಪಿತು. ಮತ್ತೊಂದೆಡೆ ಟ್ರೆಂಟ್ -2.94% ಗಳಿಕೆ ಕಂಡು 2,925 ರೂಪಾಯಿ ಮತ್ತು 90 ಪೈಸಾಕ್ಕೆ ಕೊನೆಗೊಂಡಿತು. ಈಕ್ವಿಟಿಗಳ ಮೇಲಿನ ಎಲ್ಟಿಸಿಜಿ ತೆರಿಗೆ ರದ್ದುಗೊಳಿಸುವ ಪ್ರಸ್ತಾಪವಿಲ್ಲ ಎಂದು ಸರ್ಕಾರ ಸ್ಪಷ್ಟನೆ. ಈಕ್ವಿಟಿಗಳ ಮೇಲಿನ ದೀರ್ಘಾವಧಿ ಬಂಡವಾಳ ಗಳಿಕೆ ತೆರಿಗೆಯನ್ನು ಎಲ್ಟಿಸಿಜಿ ರದ್ದುಗೊಳಿಸುವ ಯಾವುದೇ ಯೋಜನೆ ಸರ್ಕಾರದ ಮುಂದಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಮುಂಬರುವ ಬಜೆಟ್ ಚರ್ಚೆಗಳಿಗೂ ಮುನ್ನ ಈ ಪ್ರಕಟಣೆ ಹೊರಬಿದ್ದಿದೆ. ಈರುಳ್ಳಿ ಬೆಲೆ ಏರಿಕೆ ತಡೆಯಲು ಸೆಪ್ಟೆಂಬರ್ನಿಂದ ಬಫರ್ ಸ್ಟಾಕ್ ಬಿಡುಗಡೆಗೆ ಕೇಂದ್ರ ಮುಂದು. ಹಬ್ಬದ ಸೀಸನ್ನಲ್ಲಿ ಈರುಳ್ಳಿ ಕೊರತೆ ನೀಗಿಸಲು ಕೇಂದ್ರ ಸರ್ಕಾರವು ಸೆಪ್ಟೆಂಬರ್ನಿಂದ ಬಫರ್ ಸ್ಟಾಕ್ನಿಂದ ಈರುಳ್ಳಿಯನ್ನು ಬಿಡುಗಡೆ ಮಾಡಲು ಯೋಜಿಸಿದೆ. ಹಬ್ಬ ಮತ್ತು ಮದುವೆಯ ಸೀಸನ್ನಲ್ಲಿ ಬೆಲೆ ಏರಿಕೆಯನ್ನು ನಿಯಂತ್ರಿಸುವುದು ಇದರ ಉದ್ದೇಶವಾಗಿದೆ. ಗ್ರಾಮೀಣ ಭಾರತದಲ್ಲಿ ಹೆಚ್ಚಿದ ಹಣದುಬ್ಬರ. 5% ಗಡಿಗೆ ತಲುಪಿದ ದರ. ಭಾರತದ ಗ್ರಾಮೀಣ ಹಣದುಬ್ಬರ ದರವು 5% ಗಡಿಗೆ ತಲುಪಿದ್ದು, ನಗರ ಪ್ರದೇಶಗಳಿಗಿಂತ ಹೆಚ್ಚಿನ ಮಟ್ಟದಲ್ಲಿದೆ. ಈ ಹೆಚ್ಚುತ್ತಿರುವ ಜೀವನ ವೆಚ್ಚವು ಗ್ರಾಮೀಣ ಕುಟುಂಬಗಳು ಮತ್ತು ಗ್ರಾಹಕರ ವೆಚ್ಚದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ. ಎಸ್ಬಿಐ ಫಂಡ್ಸ್ ಐಪಿಒ ನಿರ್ವಹಣೆಗೆ ಹೂಡಿಕೆ ಬ್ಯಾಂಕ್ಗಳಿಗೆ ಅತ್ಯಲ್ಪ ಶುಲ್ಕ. ಎಸ್ಬಿಐ ಫಂಡ್ಸ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ನ ಬೃಹತ್ ಐಪಿಒ ನಿರ್ವಹಿಸುತ್ತಿರುವ 9 ಹೂಡಿಕೆ ಬ್ಯಾಂಕ್ಗಳಿಗೆ ಅತ್ಯಲ್ಪ ಶುಲ್ಕವನ್ನು ನೀಡಲಾಗುತ್ತಿದೆ. ಇದು ಭಾರತದ ಐಪಿಒ ಮಾರುಕಟ್ಟೆಯಲ್ಲಿ ಹೂಡಿಕೆ ಬ್ಯಾಂಕ್ಗಳ ನಡುವಿನ ತೀವ್ರ ಪೈಪೋಟಿಯನ್ನು ತೋರಿಸುತ್ತದೆ. ಭಾರತೀಯ ಎಕ್ಸಿಂ ಬ್ಯಾಂಕ್ನಿಂದ $300 ಮಿಲಿಯನ್ ಬಾಂಡ್ ಮಾರಾಟ ಯೋಜನೆ. ಸರ್ಕಾರಿ ಸ್ವಾಮ್ಯದ ರಫ್ತು ಹಣಕಾಸು ಸಂಸ್ಥೆಯು $300 ಮಿಲಿಯನ್ ಮೌಲ್ಯದ 3 ವರ್ಷಗಳ ಫ್ಲೋಟಿಂಗ್ ರೇಟ್ ಬಾಂಡ್ಗಳನ್ನು ನೀಡಲು ಯೋಜಿಸಿದೆ. ಈ ಮಾರಾಟವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹೆಡ್ಜಿಂಗ್ ಸೌಲಭ್ಯದ ಅಡಿಯಲ್ಲಿ ನಡೆಸಲಾಗುತ್ತದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ಸ್ಥಿರ. $81.46ಗೆ ತಲುಪಿದ ಕಚ್ಚಾ ತೈಲ. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,030 ಮತ್ತು 30 ಸೆಂಟ್ರಂತೆ ಸ್ಥಿರವಾಗಿ ಕೊನೆಗೊಂಡರೆ, ಬೆಳ್ಳಿ ಪ್ರತಿ ಟ್ರಾಯ್ ಔನ್ಸ್ಗೆ $57 ಮತ್ತು 12 ಸೆಂಟ್ಗೆ ತಲುಪಿತು. ಜಾಗತಿಕ ಇಂಧನ ಮಾರುಕಟ್ಟೆಗಳ ಸ್ಥಿರತೆಯ ನಡುವೆ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $81 ಮತ್ತು 46 ಸೆಂಟ್ಗೆ ತಲುಪಿತು. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,030 ಮತ್ತು 30 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,24,968 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,030 ಮತ್ತು 30 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $57 ಮತ್ತು 12 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,771 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $57 ಮತ್ತು 12 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. ಡಬ್ಲ್ಯೂಟಿಐ ಕಚ್ಚಾ ತೈಲ $81 ಮತ್ತು 46 ಸೆಂಟ್ ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $81 ಮತ್ತು 46 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. ಯುಎಸ್ $96 ಮತ್ತು 44 ಸೆಂಟ್ 0.21%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.21% ಬಲಗೊಂಡಿದೆ.
ಹಿಂದಿನ ಮುಕ್ತಾಯ 96 ರೂಪಾಯಿ ಮತ್ತು 65 ಪೈಸಾರಿಂದ ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ. ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ 957 ರೂಪಾಯಿ ಮತ್ತು 50 ಪೈಸಾ, 3106 ರೂಪಾಯಿ. ಬೆಂಗಳೂರು 944 ರೂಪಾಯಿ ಮತ್ತು 50 ಪೈಸಾ, 3021 ರೂಪಾಯಿ. ಹೈದರಾಬಾದ್ 994 ರೂಪಾಯಿ, 3191 ರೂಪಾಯಿ. ಆಂಧ್ರಪ್ರದೇಶ 966 ರೂಪಾಯಿ ಮತ್ತು 50 ಪೈಸಾ, 3128 ರೂಪಾಯಿ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.